ಕೊಪ್ಪಳದ ಸ್ಪಾಂಜ್ ಐರನ್ ಕಾರ್ಖಾನೆಗಳ ಆಟಾಟೋಪಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ನಮ್ಮ ಈ ಅಭಿಯಾನಕ್ಕೆ ಅವರು ಸ್ಪಂದಿಸಿದ್ದಾರೆ, ಶ್ಲಾಘಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದಂತಹ ಸಚಿವರು ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕಾರ್ಖಾನೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಎಲ್ಲ ಸಮಸ್ಯೆಗಳನ್ನ ಅರಿತೇ ನೋಟಿಸ್ ಅನ್ನ ನೀಡಿದ್ದೇವೆ. ಪರಿಸ್ಥಿತಿ ಸುಧಾರಿಸದೇ ಇದ್ರೆ ಫ್ಯಾಕ್ಟರಿನ ಲಾಕ್ಔಟ್ ನೋಟಿಸ್ ನೀಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಕೇಳಿಸ್ಕೊಂಬನ್ನಿ. ಏನೆಲ್ಲ ಆಗಿದೆ ಸರ್ ಕ್ರಮಗಳಲ್ಲಿ ಸರ್? ಸರಿ, ಈಗಾಗಲೇ ಅವ್ರಿಗೆ ಇವ್ರನ್ನ ಯಾರನ್ನು ನರೇಂದ್ರ ಸ್ವಾಮಿ ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಿಸಿದೀವಿ. ಸರಿ ಸರ್. ಅವರು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಈಗ ಕಾರ್ಖಾನೆಗೆ ಸರ್? ಕಾರ್ಖಾನೆಗಳಿಗೆ. ಅದನ್ನ ಮಾಹಿತಿ ತಗೊಂಡು ಮಾತಾಡ್ತೀನಿ ನಿಮ್ಗೆ. ಅಲ್ಲ, ಕಾರ್ಖಾನೆಯವರು ಅದನ್ನು ಸರಿ ಮಾಡಿಲ್ವಲ್ಲ ಸರ್ ಅಂತ ಸರ್? ಸರ, ಕಾರ್ಖಾನೆಯವರು ಆದ ಸಮಸ್ಯೆನ ಬಗೆಹರಿಸಿಲ್ಲ ಅಂತ ಸರ್ ಇಲ್ಲಿವರೆಗೂ? ಸರ್, ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ಅವ್ರಿಗೆ ಲಾಕಿಂಗ್ ನೋಟಿಸ್ ಕೊಡ್ತೀವಿ. ಲಾಕಿಂಗ್ ನೋಟಿಸ್ ಕೊಡ್ತೀರಾ ಸರ್? ಅದನ್ನ ನಿಮ್ಗೆ ಏನೇನು ಎಷ್ಟು ದಿವಸ ಆಗೋದು ಅದಕ್ಕೆ ಪ್ರೊಸೀಜರ್ ಐತೆ, ಆ ಪ್ರೊಸೀಜರ್ ಮಾಡಿಸ್ತಾ ಇದ್ದೀವಿ. ಮತ್ತೆ ಹಸುಗಳಿಗೂ ಕೂಡ ಕಟ್ಟಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಸರ್? ಅದು ಎಲ್ಲ ಸಮಸ್ಯೆ ಆಗಿದೆ, ಅದನ್ನ ಅರಿತುಕೊಂಡು ಆ ಕೆಲಸ ಮಾಡಿದ್ದೀವಿ. ಹೌದಾ ಸರ್? ಕ್ವಿಕ್ ಆಗಿ ಮಾಡ್ತೀರಾ ಕ್ರಮಗಳನ್ನ ಹಾಗಿದ್ರೆ ಸರ್? ನಾನು ಆಮೇಲೆ ಮಾಡ್ತೀವಿ ಸರ್, 100% ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ, ಕಾರ್ಖಾನೆಗಳ ಹಾರುಬೂದಿಯಿಂದ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಪಾಪ ಊರಿನ ಜನರಿಗೆ. ಹಸುಗಳನ್ನ ಸಾಕಾಗ್ತಾ ಇಲ್ಲ, ತಾವು ಜೀವನ ಮಾಡಕ್ಕಾಗ್ತಾ ಇಲ್ಲ, ಹೊಲದಲ್ಲಿ ಏನು ಬೆಳೆಯಕ್ಕಾಗ್ತಾ ಇಲ್ಲ. ಹಾಗಿದ್ರೆ ನಿಯಂತ್ರಣ ಹೇಗೆ, ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸ್ಪಾಂಜ್ ಐರನ್ ಫ್ಯಾಕ್ಟರಿಗಳಿಂದ ಹಾರು ಬೂದಿ ಬರ್ತಾ ಇದೆ. ಕೆಮಿಕಲ್ ಮಿಶ್ರಿತ ಹಾರು ಬೂದಿಯಿಂದ ಅವರ ಬದುಕೇ ನರಕ ಆಗಿದೆ. ಹಾರು ಬೂದಿ, ಕಲುಷಿತ ಧೂಳು ನಿಯಂತ್ರಣ ಮಾಡೋದಕ್ಕಾಗ್ತಾ ಇಲ್ಲ ಕಾರ್ಖಾನೆಯವರಿಗೆ. ಅವರು ನಿಯಂತ್ರಣ ಮಾಡ್ತಾ ಇಲ್ಲ. ನಮ್ಮನ್ನು ಕೇಳೋರು ಯಾರು? ಕಾರ್ಖಾನೆಯಲ್ಲಿ ನಾವು ಉತ್ಪಾದನೆ ಮಾಡಿದ್ದೇ ಬಂತು, ಉಳಿದಿದ್ದ ಹಾಳಾಗಿ ಹೋಗಲಿ ನಮಗೇನು ಅನ್ನುವಂತಹ ಮನಸ್ಥಿತಿ ಕಾರ್ಖಾನೆ ಮಾಲೀಕರದ್ದು. ಹಾಗಿದ್ರೆ ಏನ್ ಮಾಡಬೇಕಾಗಿತ್ತು ಅಸಲಿಗೆ ಇವರು? ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ಗಳ ಅಳವಡಿಸಬೇಕು, ಇಎಸ್ಪಿಗಳು ಅಂತ ಕರೀತಾರೆ. ಈ ಇಎಸ್ಪಿ ಏನ್ ಮಾಡುತ್ತೆ ಅಂತಂದ್ರೆ ಹೊಗೆ ಗೂಡುಗಳಿಂದ ಬರುವಂತಹ ಧೂಳಿನ ಕಣಗಳನ್ನ ಸಂಗ್ರಹ ಮಾಡುತ್ತೆ. ಆಚೆ ಹೋಗೋದಕ್ಕೆ ಬಿಡಲ್ಲ, ಹಾರೋದಕ್ಕೆ ಬಿಡಲ್ಲ. ಹಾರಿ ಹಾರಿ ಎಲ್ಲೋ ಹೋಗಿ ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇದರಿಂದ ಇಎಸ್ಪಿ ಧೂಳಿನ ಕಣಕ್ಕೆ ವಿದ್ಯುದಾವೇಶವನ್ನ ನೀಡಿ ಸಂಗ್ರಹಿಸುವಂತ ಕೆಲಸವನ್ನ ಆ ಇಎಸ್ಪಿ ಮಾಡುತ್ತೆ. ಇನ್ನು ಮತ್ತೊಂದು ವಿಚಾರ ಏನು ಅಂತಂದ್ರೆ, ಬ್ಯಾಗ್ ಫಿಲ್ಟರ್ಗಳನ್ನ ಇವರು ಇನ್ಸ್ಟಾಲ್ ಮಾಡಬೇಕು. ಆ ಬ್ಯಾಗ್ ಫಿಲ್ಟರ್ಗಳ ಮೂಲಕವೂ ಕೂಡ ಹಾರು ಬೂದಿಗೆ ಬೀಗ ಹಾಕಬಹುದು. ಕಾರ್ಖಾನೆ ಹೊರಸೂಸುವ ಹಾರು ಬೂದಿಗಳಿಗೆ ಇವರು ಫಿಲ್ಟರ್ ಬ್ಯಾಗ್ಗಳನ್ನು ಅಳವಡಿಸ್ಬಿಟ್ರೆ ಅದು ಯಾಕೆ ಬೇರೆ ಕಡೆ ಹೋಗುತ್ತೆ, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡುತ್ತೆ? ಚಾನ್ಸೇ ಇಲ್ಲ. ಆದ್ರೆ ಅವ್ರು ಮಾಡ್ತಾ ಇಲ್ವೇ? ಬಿಸಿ ಅನಿಲಗಳನ್ನ ಬಟ್ಟೆಯ ಫಿಲ್ಟರ್ನೊಳಗೆ ಬಿಟ್ಟು ಆ ಮೂಲಕ ಧೂಳಿನ ಕಣಗಳನ್ನ ತಡೆ ಹಿಡಿಯಲಾಗುತ್ತೆ. ಆದ್ರೆ ಯಾವುದು ಮಾಡ್ತಾ ಇಲ್ಲ. ಕಾರ್ಖಾನೆಯ ಸುತ್ತ ದಟ್ಟವಾದ ಮರಗಳನ್ನ ಬೆಳೆಸಬೇಕು ಇವರು. ಮರಗಳನ್ನ ಬೆಳೆಸಿದಾಗ ಅದು ಕೂಡ ಎಷ್ಟು ಅನುಕೂಲ ಮಾಡುತ್ತೆ ಅಂತಂದ್ರೆ ಈ ಹಾರು ಬೂದಿ ಬೇರೆ ಕಡೆ ಹೋಗದೆ ಇರೋ ರೀತಿ ತಡೆ ಹಿಡಿಯುತ್ತೆ. ಗ್ರೀನ್ ಬೆಲ್ಟ್ ನಿರ್ಮಾಣದ ಮೂಲಕವೂ ಕೂಡ ಹಾರು ಬೂದಿಗೆ ತಡೆ ಒಡ್ಡಬಹುದು. ಹಾರು ಬೂದಿಯನ್ನ ಇಟ್ಟಿಗೆ, ಸಿಮೆಂಟ್ ತಯಾರಿಗೆ ಬಳಕೆ ಮಾಡ್ತಾರೆ. ರಿಸೈಕಲ್ ಮಾಡಿ ಅದನ್ನು ಮತ್ತೆ ನೀವೇ ಬಳಸ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅದನ್ನು ಸಂಗ್ರಹಿಸಿ ಈ ರೀತಿ ಇಟ್ಟಿಗೆ ಬಳಸೋದಕ್ಕೆ, ಸಿಮೆಂಟ್ ಬಳಸೋದಕ್ಕೆ ಅನುಕೂಲ ಆಗತ್ತಲ್ಲ, ಅವ್ರಿಗೆ ಮಾರೋದಕ್ಕೆ ಕೊಡಿ. ಆದ್ರೆ ನೀವು ಹೇಗೋ ಬೇಕಾಬಿಟ್ಟಿಯಾಗಿ ಹಾರ್ಬಿಟ್ಟು ಪಾಪ ರೈತರು, ಹಿರೇಬಗನಾಳ ಗ್ರಾಮಸ್ಥರಿಗೆ ನಿತ್ಯ ನರಕ ಆಗಿದೆ. ಆಳುವಂತ ಜನಪ್ರತಿನಿಧಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಿಂಗಾದ್ರೆ ರೈತರ ಜೀವನ ಮಾಡೋದು ಹೇಗ್ರಿ? ನೆಕ್ಸ್ಟ್, ಕೊಪ್ಪಳದ ಸ್ಪಾಂಜ್ ಐರನ್ ಕಾರ್ಖಾನೆಗಳ ಆಟಾಟೋಪಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ನಮ್ಮ ಈ ಅಭಿಯಾನಕ್ಕೆ ಅವರು ಸ್ಪಂದಿಸಿದ್ದಾರೆ, ಶ್ಲಾಘಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದಂತಹ ಸಚಿವರು ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕಾರ್ಖಾನೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಎಲ್ಲ ಸಮಸ್ಯೆಗಳನ್ನ ಅರಿತೇ ನೋಟಿಸ್ ಅನ್ನ ನೀಡಿದ್ದೇವೆ. ಪರಿಸ್ಥಿತಿ ಸುಧಾರಿಸದೇ ಇದ್ರೆ ಫ್ಯಾಕ್ಟರಿನ ಲಾಕ್ಔಟ್ ನೋಟಿಸ್ ನೀಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಕೇಳಿಸ್ಕೊಂಬನ್ನಿ. ಏನೆಲ್ಲ ಆಗಿದೆ ಸರ್ ಕ್ರಮಗಳಲ್ಲಿ ಸರ್? ಸರಿ, ಈಗಾಗಲೇ ಅವ್ರಿಗೆ ಇವ್ರನ್ನ ಯಾರನ್ನು ನರೇಂದ್ರ ಸ್ವಾಮಿ ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಿಸಿದೀವಿ. ಸರಿ ಸರ್. ಅವರು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಈಗ ಕಾರ್ಖಾನೆಗೆ ಸರ್? ಕಾರ್ಖಾನೆಗಳಿಗೆ.
ಅದನ್ನ ಮಾಹಿತಿ ತಗೊಂಡು ಮಾತಾಡ್ತೀನಿ ನಿಮ್ಗೆ. ಅಲ್ಲ, ಕಾರ್ಖಾನೆಯವರು ಅದನ್ನು ಸರಿ ಮಾಡಿಲ್ವಲ್ಲ ಸರ್ ಅಂತ ಸರ್. ಸರ್ ಕಾರ್ಖಾನೆಯವರು ಆದ ಸಮಸ್ಯೆನ ಬಗೆಹರಿಸಿಲ್ಲ ಅಂತ ಸರ್ ಇಲ್ಲಿವರೆಗೂ. ಸರ್ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ಅವ್ರಿಗೆ ಲಾಕಿಂಗ್ ನೋಟಿಸ್ ಕೊಡ್ತೀವಿ. ಲಾಕಿಂಗ್ ನೋಟಿಸ್ ಕೊಡ್ತೀರಾ ಸರ್? ಅದನ್ನ ನಿಮ್ಗೆ ಏನೇನು ಎಷ್ಟು ದಿವಸ ಆಗೋದು ಅದಕ್ಕೆ ಪ್ರೊಸೀಜರ್ ಐತೆ, ಆ ಪ್ರೊಸೀಜರ್ ಮಾಡಿಸ್ತಾ ಇದ್ದೀವಿ. ಮತ್ತೆ ಹಸುಗಳಿಗೂ ಕೂಡ ಕಟ್ಟಕಾಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಸರ್, ಸಾಯ್ತಾ ಇದೆ. ಅದು ಎಲ್ಲ ಸಮಸ್ಯೆ ಆಗಿದೆ, ಅದನ್ನ ಅರ್ಥಕೊಂಡು ಆ ಕೆಲಸ ಮಾಡಿದ್ದೀವಿ. ಹೌದಾ ಸರ್? ಕ್ವಿಕ್ ಆಗಿ ಮಾಡ್ತೀರಾ ಕ್ರಮಗಳನ್ನ ಹಾಗಿದ್ರೆ ಸರ್? ನಾನು ಆಮೇಲೆ ಮಾಡ್ತೀವಿ ಸರ್, 100% ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ, ಕಾರ್ಖಾನೆಗಳ ಹಾರು ಬೂದಿಯಿಂದ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಪಾಪ ಊರಿನ ಜನರಿಗೆ. ಹಸುಗಳನ್ನ ಸಾಕಾಗ್ತಾ ಇಲ್ಲ, ತಾವು ಜೀವನ ಮಾಡಕ್ಕಾಗ್ತಾ ಇಲ್ಲ, ಹೊಲದಲ್ಲಿ ಏನು ಬೆಳೆಯಕ್ಕಾಗ್ತಾ ಇಲ್ಲ. ಹಾಗಿದ್ರೆ ನಿಯಂತ್ರಣ ಹೇಗೆ, ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸ್ಪಾಂಜ್ ಐರನ್ ಫ್ಯಾಕ್ಟರಿಗಳಿಂದ ಹಾರು ಬೂದಿ ಬರ್ತಾ ಇದೆ. ಕೆಮಿಕಲ್ ಮಿಶ್ರಿತ ಹಾರು ಬೂದಿಯಿಂದ ಅವರ ಬದುಕೇ ನರಕ ಆಗಿದೆ. ಹಾರು ಬೂದಿ, ಕಲುಷಿತ ಧೂಳು ನಿಯಂತ್ರಣ ಮಾಡೋದಕ್ಕಾಗ್ತಾ ಇಲ್ಲ ಕಾರ್ಖಾನೆಯವರಿಗೆ. ಅವರು ನಿಯಂತ್ರಣ ಮಾಡ್ತಾ ಇಲ್ಲ. ನಮ್ಮನ್ನು ಕೇಳೋರು ಯಾರು? ಕಾರ್ಖಾನೆಯಲ್ಲಿ ನಾವು ಉತ್ಪಾದನೆ ಮಾಡಿದ್ದೇ ಬಂತು, ಉಳಿದಿದ್ದ ಹಾಳ ಹೋಗ್ಲಿ ನಮಗೇನು ಅನ್ನುವಂತಹ ಮನಸ್ಥಿತಿ ಕಾರ್ಖಾನೆ ಮಾಲೀಕರದ್ದು. ಹಾಗಿದ್ರೆ ಏನ್ ಮಾಡಬೇಕಾಗಿತ್ತು ಅಸಲಿಗೆ ಇವರು? ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ಗಳ ಅಳವಡಿಸಬೇಕು, ಇಎಸ್ಪಿಗಳು ಅಂತ ಕರೀತಾರೆ. ಈ ಇಎಸ್ಪಿ ಏನ್ ಮಾಡುತ್ತೆ ಅಂತಂದ್ರೆ ಹೊಗೆ ಗೂಡುಗಳಿಂದ ಬರುವಂತಹ ಧೂಳಿನ ಕಣಗಳನ್ನ ಸಂಗ್ರಹ ಮಾಡುತ್ತೆ. ಆಚೆ ಹೋಗೋದಕ್ ಬಿಡಲ್ಲ, ಹಾರೋದಕ್ ಬಿಡಲ್ಲ. ಹಾರಿ ಹಾರಿ ಎಲ್ಲೋ ಹೋಗಿ ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇದರಿಂದ. ಇಎಸ್ಪಿ ಧೂಳಿನ ಕಣಕ್ಕೆ ವಿದ್ಯುದಾವೇಶವನ್ನ ನೀಡಿ ಸಂಗ್ರಹಿಸುವಂತ ಕೆಲಸವನ್ನ ಆ ಇಎಸ್ಪಿ ಮಾಡುತ್ತೆ. ಇನ್ನು ಮತ್ತೊಂದು ವಿಚಾರ ಏನು ಅಂತಂದ್ರೆ, ಬ್ಯಾಗ್ ಫಿಲ್ಟರ್ಗಳನ್ನ ಇವರು ಇನ್ಸ್ಟಾಲ್ ಮಾಡಬೇಕು. ಆ ಬ್ಯಾಗ್ ಫಿಲ್ಟರ್ಗಳ ಮೂಲಕವೂ ಕೂಡ ಹಾರು ಬೂದಿಗೆ ಬೀಗ ಹಾಕಬಹುದು. ಕಾರ್ಖಾನೆ ಹೊರಸೂಸುವ ಹಾರು ಬೂದಿಗಳಿಗೆ ಇವರು ಫಿಲ್ಟರ್ ಬ್ಯಾಗ್ಗಳನ್ನು ಅಳವಡಿಸ್ಬಿಟ್ರೆ ಅದು ಯಾಕೆ ಬೇರೆ ಕಡೆ ಹೋಗುತ್ತೆ, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡುತ್ತೆ? ಚಾನ್ಸೇ ಇಲ್ಲ. ಆದ್ರೆ ಅವ್ರು ಮಾಡ್ತಾ ಇಲ್ವೇ? ಬಿಸಿ ಅನಿಲಗಳನ್ನ ಬಟ್ಟೆಯ ಫಿಲ್ಟರ್ನೊಳಗೆ ಬಿಟ್ಟು ಆ ಮೂಲಕ ಧೂಳಿನ ಕಣಗಳನ್ನ ತಡೆ ಹಿಡಿಯಲಾಗುತ್ತೆ. ಆದ್ರೆ ಯಾವುದು ಮಾಡ್ತಾ ಇಲ್ಲ. ಕಾರ್ಖಾನೆಯ ಸುತ್ತ ದಟ್ಟವಾದ ಮರಗಳನ್ನ ಬೆಳೆಸಬೇಕು ಇವರು. ಮರಗಳನ್ನ ಬೆಳೆಸಿದಾಗ ಅದು ಕೂಡ ಎಷ್ಟು ಅನುಕೂಲ ಮಾಡುತ್ತೆ ಅಂತಂದ್ರೆ ಈ ಹಾರು ಬೂದಿ ಬೇರೆ ಕಡೆ ಹೋಗದೆ ಇರೋ ರೀತಿ ತಡೆ ಹಿಡಿಯುತ್ತೆ. ಗ್ರೀನ್ ಬೆಲ್ಟ್ ನಿರ್ಮಾಣದ ಮೂಲಕವೂ ಕೂಡ ಹಾರು ಬೂದಿಗೆ ತಡೆ ಒಡ್ಡಬಹುದು. ಹಾರು ಬೂದಿಯನ್ನ ಇಟ್ಟಿಗೆ, ಸಿಮೆಂಟ್ ತಯಾರಿಗೆ ಬಳಕೆ ಮಾಡ್ತಾರೆ. ರಿಸೈಕಲ್ ಮಾಡಿ ಅದನ್ನು ಮತ್ತೆ ನೀವೇ ಬಳಸ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅದನ್ನು ಸಂಗ್ರಹಿಸಿ ಈ ರೀತಿ ಇಟ್ಟಿಗೆ ಬಳಸೋದಕ್ಕೆ, ಸಿಮೆಂಟ್ ಬಳಸೋದಕ್ಕೆ ಅನುಕೂಲ ಆಗತ್ತಲ್ಲ, ಅವ್ರಿಗೆ ಮಾರೋದಕ್ಕೆ ಕೊಡಿ. ಆದ್ರೆ ನೀವು ಹೇಗೋ ಬೇಕಾಬಿಟ್ಟಿಯಾಗಿ ಹಾರ್ಬಿಟ್ಟು ಪಾಪ ರೈತರು, ಹಿರೇಬಗನಾಳ ಗ್ರಾಮಸ್ಥರಿಗೆ ನಿತ್ಯ ನರಕ ಆಗಿದೆ. ಆಳುವಂತ ಜನಪ್ರತಿನಿಧಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಿಂಗಾದ್ರೆ ರೈತರು ಜೀವನ ಮಾಡೋದು ಹೇಗ್ರಿ? ನೆಕ್ಸ್ಟ್, ಕೊಪ್ಪಳದ ಸ್ಪಾಂಜ್ ಐರನ್ ಕಾರ್ಖಾನೆಗಳ ಆಟಾಟೋಪಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ನಮ್ಮ ಈ ಅಭಿಯಾನಕ್ಕೆ ಅವರು ಸ್ಪಂದಿಸಿದ್ದಾರೆ, ಶ್ಲಾಘಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದಂತಹ ಸಚಿವರು ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕಾರ್ಖಾನೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಎಲ್ಲ ಸಮಸ್ಯೆಗಳನ್ನ ಅರಿತೇ ನೋಟಿಸ್ ಅನ್ನ ನೀಡಿದ್ದೇವೆ. ಪರಿಸ್ಥಿತಿ ಸುಧಾರಿಸದೇ ಇದ್ರೆ ಫ್ಯಾಕ್ಟರಿನ ಲಾಕ್ಔಟ್ ನೋಟಿಸ್ ನೀಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಕೇಳಿಸ್ಕೊಂಬನ್ನಿ. ಏನೆಲ್ಲ ಆಗಿದೆ ಸರ್ ಕ್ರಮಗಳಲ್ಲಿ ಸರ್? ಸರಿ, ಈಗಾಗಲೇ ಅವ್ರಿಗೆ ಇವ್ರನ್ನ ಯಾರನ್ನು ನರೇಂದ್ರ ಸ್ವಾಮಿ ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಿಸಿದ್ದೀವಿ. ಸರಿ ಸರ್. ಅವರು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಈಗ ಕಾರ್ಖಾನೆಗೆ ಸರ್? ಕಾರ್ಖಾನೆಗಳಿಗೆ. ಅದನ್ನ ಮಾಹಿತಿ ತಗೊಂಡು ಮಾತಾಡ್ತೀನಿ ನಿಮ್ಗೆ. ಅಲ್ಲ, ಕಾರ್ಖಾನೆಯವರು ಅದನ್ನು ಸರಿ ಮಾಡಿಲ್ವಲ್ಲ ಸರ್ ಅಂತ ಸರ್? ಸರ್ ಕಾರ್ಖಾನೆಯವರು ಆದ ಸಮಸ್ಯೆನ ಬಗೆಹರಿಸಿಲ್ಲ ಅಂತ ಸರ್ ಇಲ್ಲಿವರೆಗೂ? ಸರ್ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ಅವ್ರಿಗೆ ಲಾಕಿಂಗ್ ನೋಟಿಸ್ ಕೊಡ್ತೀವಿ. ಲಾಕಿಂಗ್ ನೋಟಿಸ್ ಕೊಡ್ತೀರಾ ಸರ್? ಅದನ್ನ ನಿಮ್ಗೆ ಏನೇನು ಎಷ್ಟು ದಿವಸ ಆಗೋದು ಅದಕ್ಕೆ ಪ್ರೊಸೀಜರ್ ಐತೆ, ಆ ಪ್ರೊಸೀಜರ್ ಮಾಡಿಸ್ತಾ ಇದ್ದೀವಿ. ಮತ್ತೆ ಹಸುಗಳಿಗೂ ಕೂಡ ಕಟ್ಟಕಾಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಸರ್, ಸಾಯ್ತಾ ಇದೆ. ಅದು ಎಲ್ಲ ಸಮಸ್ಯೆ ಆಗಿದೆ, ಅದನ್ನ ಅರ್ಥಕೊಂಡು ಆ ಕೆಲಸ ಮಾಡಿದ್ದೀವಿ. ಹೌದಾ ಸರ್? ಕ್ವಿಕ್ ಆಗಿ ಮಾಡ್ತೀರಾ ಕ್ರಮಗಳನ್ನ ಹಾಗಿದ್ರೆ ಸರ್? ನಾನು ಆಮೇಲೆ ಮಾಡ್ತೀವಿ ಸರ್, 100% ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ, ಕಾರ್ಖಾನೆಗಳ ಹಾರು ಬೂದಿಯಿಂದ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಪಾಪ ಊರಿನ ಜನರಿಗೆ. ಹಸುಗಳನ್ನ ಸಾಕಾಗ್ತಾ ಇಲ್ಲ, ತಾವು ಜೀವನ ಮಾಡಕ್ಕಾಗ್ತಾ ಇಲ್ಲ, ಹೊಲದಲ್ಲಿ ಏನು ಬೆಳೆಯಕ್ಕಾಗ್ತಾ ಇಲ್ಲ. ಹಾಗಿದ್ರೆ ನಿಯಂತ್ರಣ ಹೇಗೆ, ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸ್ಪಾಂಜ್ ಐರನ್ ಫ್ಯಾಕ್ಟರಿಗಳಿಂದ ಹಾರು ಬೂದಿ ಬರ್ತಾ ಇದೆ.
ಕೆಮಿಕಲ್ ಮಿಶ್ರಿತ ಹಾರು ಬೂದಿಯಿಂದ ಅವರ ಬದುಕೇ ನರಕ ಆಗಿದೆ. ಹಾರು ಬೂದಿ, ಕಲುಷಿತ ಧೂಳು ನಿಯಂತ್ರಣ ಮಾಡೋದಕ್ಕಾಗ್ತಾ ಇಲ್ಲ ಕಾರ್ಖಾನೆಯವರಿಗೆ. ಅವರು ನಿಯಂತ್ರಣ ಮಾಡ್ತಾ ಇಲ್ಲ. ನಮ್ಮನ್ನು ಕೇಳೋರು ಯಾರು? ಕಾರ್ಖಾನೆಯಲ್ಲಿ ನಾವು ಉತ್ಪಾದನೆ ಮಾಡಿದ್ದೇ ಬಂತು, ಉಳಿದಿದ್ದ ಹಾಳ ಹೋಗಲಿ ನಮಗೇನು ಅನ್ನುವಂತಹ ಮನಸ್ಥಿತಿ ಕಾರ್ಖಾನೆ ಮಾಲೀಕರದ್ದು. ಹಾಗಿದ್ರೆ ಏನ್ ಮಾಡಬೇಕಾಗಿತ್ತು ಅಸಲಿಗೆ ಇವರು? ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ಗಳ ಅಳವಡಿಸಬೇಕು, ಇಎಸ್ಪಿಗಳು ಅಂತ ಕರೀತಾರೆ. ಈ ಇಎಸ್ಪಿ ಏನ್ ಮಾಡುತ್ತೆ ಅಂತಂದ್ರೆ ಹೊಗೆ ಗೂಡುಗಳಿಂದ ಬರುವಂತಹ ಧೂಳಿನ ಕಣಗಳನ್ನ ಸಂಗ್ರಹ ಮಾಡುತ್ತೆ. ಆಚೆ ಹೋಗೋದಕ್ ಬಿಡಲ್ಲ, ಹಾರೋದಕ್ ಬಿಡಲ್ಲ. ಹಾರಿ ಹಾರಿ ಎಲ್ಲೋ ಹೋಗಿ ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇದರಿಂದ. ಇಎಸ್ಪಿ ಧೂಳಿನ ಕಣಕ್ಕೆ ವಿದ್ಯುದಾವೇಶವನ್ನ ನೀಡಿ ಸಂಗ್ರಹಿಸುವಂತ ಕೆಲಸವನ್ನ ಆ ಇಎಸ್ಪಿ ಮಾಡುತ್ತೆ. ಇನ್ನ ಮತ್ತೊಂದು ವಿಚಾರ ಏನು ಅಂತಂದ್ರೆ ಬ್ಯಾಗ್ ಫಿಲ್ಟರ್ಗಳನ್ನ ಇವರು ಇನ್ಸ್ಟಾಲ್ ಮಾಡಬೇಕು. ಆ ಬ್ಯಾಗ್ ಫಿಲ್ಟರ್ಗಳ ಮೂಲಕವೂ ಕೂಡ ಹಾರು ಬೂದಿಗೆ ಬೀಗ ಹಾಕಬಹುದು. ಕಾರ್ಖಾನೆ ಹೊರಸೂಸುವ ಹಾರು ಬೂದಿಗಳಿಗೆ ಇವರು ಫಿಲ್ಟರ್ ಬ್ಯಾಗ್ಗಳನ್ನು ಅಳವಡಿಸ್ಬಿಟ್ರೆ ಅದು ಯಾಕೆ ಬೇರೆ ಕಡೆ ಹೋಗುತ್ತೆ? ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡುತ್ತೆ? ಚಾನ್ಸೇ ಇಲ್ಲ. ಆದ್ರೆ ಅವ್ರು ಮಾಡ್ತಾ ಇಲ್ವೇ? ಬಿಸಿ ಅನಿಲಗಳನ್ನ ಬಟ್ಟೆಯ ಫಿಲ್ಟರ್ನೊಳಗೆ ಬಿಟ್ಟು ಆ ಮೂಲಕ ಧೂಳಿನ ಕಣಗಳನ್ನ ತಡೆ ಹಿಡಿಯಲಾಗತ್ತೆ. ಆದ್ರೆ ಯಾವುದು ಮಾಡ್ತಾ ಇಲ್ಲ. ಕಾರ್ಖಾನೆಯ ಸುತ್ತ ದಟ್ಟವಾದ ಮರಗಳನ್ನ ಬೆಳೆಸಬೇಕು ಇವರು. ಮರಗಳನ್ನ ಬೆಳೆಸಿದಾಗ ಅದು ಕೂಡ ಎಷ್ಟು ಅನುಕೂಲ ಮಾಡುತ್ತೆ ಅಂತಂದ್ರೆ ಈ ಹಾರು ಬೂದಿ ಬೇರೆ ಕಡೆ ಹೋಗದೆ ಇರೋ ರೀತಿ ತಡೆ ಹಿಡಿಯುತ್ತೆ. ಗ್ರೀನ್ ಬೆಲ್ಟ್ ನಿರ್ಮಾಣದ ಮೂಲಕವೂ ಕೂಡ ಹಾರು ಬೂದಿಗೆ ತಡೆ ಒಡ್ಡಬಹುದು. ಹಾರು ಬೂದಿಯನ್ನ ಇಟ್ಟಿಗೆ, ಸಿಮೆಂಟ್ ತಯಾರಿಗೆ ಬಳಕೆ ಮಾಡ್ತಾರೆ. ರಿಸೈಕಲ್ ಮಾಡಿ ಅದನ್ನ ಮತ್ತೆ ನೀವೇ ಬಳಸ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅದನ್ನ ಸಂಗ್ರಹಿಸಿ ಈ ರೀತಿ ಇಟ್ಟಿಗೆ ಬಳಸೋದಕ್ಕೆ, ಸಿಮೆಂಟ್ ಬಳಸೋದಕ್ಕೆ ಅನುಕೂಲ ಆಗತ್ತಲ್ಲ, ಅವ್ರಿಗೆ ಮಾರೋದಕ್ಕೆ ಕೊಡಿ. ಆದ್ರೆ ನೀವು ಹೇಗೋ ಬೇಕಾಬಿಟ್ಟಿಯಾಗಿ ಹಾರ್ಬಿಟ್ಟು ಪಾಪ ರೈತರು, ಹಿರೇಬಗನಾಳ ಗ್ರಾಮಸ್ಥರಿಗೆ ನಿತ್ಯ ನರಕ ಆಗಿದೆ. ಆಳುವಂತ ಜನಪ್ರತಿನಿಧಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಡ್ತಾ ಇಲ್ಲ. ಹಿಂಗಾದ್ರೆ ರೈತರು ಜೀವನ ಮಾಡೋದು ಹೇಗ್ರಿ? ನೆಕ್ಸ್ಟ್